ಇನ್ನು ನೆರೆಯ ರಾಷ್ಟ್ರ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಎರಡೂ ಕಡೆ ಭೂಕಂಪ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಒಂದು ರೀತಿ ಸಾವಿನ ಭೂಕಂಪನ ಅಂತ ಹೇಳಬಹುದು. ಅದು ಕೇವಲ ಒಂದು ಬಾರಿ ಎರಡು ಬಾರಿ ಭೂಮಿ ಕಂಪಿಸಿ ನಿಲ್ಲಿಲ್ಲ, ಅದು ಮುಂದುವರಿತು. ಸೊ ಅದು ಮುಂದುವರಿದ ಎಫೆಕ್ಟ್ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಸಾವಿನ ಆರ್ತನಾದ, ಕ್ಷಣ ಕ್ಷಣಕ್ಕೂ ಗಂಟೆ ಗಂಟೆಗೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಸಣವಾಗಿದೆ ಮ್ಯಾನ್ಮಾರ್. ಗೋಳಾಟ, ನರಳಾಟ, ಗಾಯಗೊಂಡವರು, ನಾಪತ್ತೆಯಾದವರು, ಅಬ್ಬಬ್ಬಬ್ಬಾ, ಆ ದೇಶದ ಪರಿಸ್ಥಿತಿಯನ್ನು ಹೇಳುತ್ತಿರೋದು. ಆ ರೀತಿಯಾದಂತಹ ಸನ್ನಿವೇಶ. ಕಣ್ಣು ಹಾಯಿಸಿದಲ್ಲೆಲ್ಲ ಕಟ್ಟಡದ ಅವಶೇಷಗಳು, ಬೃಹತ್ ಕಟ್ಟಡಗಳು, ಗಗನಚುಂಬಿ ಕಟ್ಟಡಗಳು ಎಲ್ಲ ಧರಾಶಾಯಿಯಾಗಿವೆ. ಅದನ್ನೆಲ್ಲ ತೆಗಿತಾ ಇದ್ದಾರೆ. ತೆಗೆದಷ್ಟು ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅವಶೇಷ ಬಗೆದಷ್ಟು ಹೊರಬರ್ತಿವೆ ಕಳೆಬರಗಳು. ತುಂಬ ಜನ ಬದುಕುಳಿದಿಲ್ಲ. ಹಾಗಾಗಿ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. 1700ರ ಗಡಿ ದಾಟಿದೆ ಮೃತಪಟ್ಟವರ ಸಂಖ್ಯೆ. 1700ರ ಗಡಿ ದಾಟಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಏನಾಗಿದೆ ಅಂತಂದ್ಬಿಟ್ಟು. ದಿನದಿಂದ ದಿನಕ್ಕೆ ಅಲ್ಲಿನ ದೃಶ್ಯಗಳನ್ನ ನೋಡ್ತಾ ಇದ್ದರೆ ನಮಗೆ ಇಲ್ಲಿ ಭಯ ಆಗುತ್ತೆ. ನೀವು ನೋಡಿ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ. ಭಯಾನಕ ಭೂಕಂಪಕ್ಕೆ ಸ್ಮಶಾನವಾದ ಮಯನ್ಮಾರ್. ಕಟ್ಟಡದ ಅವಶೇಷಗಳ ಅಡಿ ರಾಶಿ ರಾಶಿ ಹೆಣಗಳು. ಪ್ರವಾಸಿಗರ ಆಕರ್ಷಣೀಯ ದೇಶಗಳಾದ ಮಯನ್ಮಾರ್ ಮತ್ತು ಬ್ಯಾಂಕಾಕ್ ಅಕ್ಷರಶಃ ಮಸಣವಾಗಿದೆ. ಎಲ್ಲಿ ನೋಡಿದ್ರೂ ಧರೆಗೆ ಉರುಳಿದ ಕಟ್ಟಡಗಳ ಅವಶೇಷಗಳ ರಾಶಿ ಕಂಡು ಬರ್ತಾ ಇದೆ. ಆಸ್ಪತ್ರೆಯಲ್ಲಿ ಸ್ಥಳ ಸಿಗದೆ ರಸ್ತೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಜನ, ತಮ್ಮವರಿಗಾಗಿ ಕಾದು ಕೂತ ಕುಟುಂಬಸ್ಥರನ್ನ ಕಂಡ್ರೆ ಕರಳು ಹಿಂಡುವಂತಿದೆ. ಕಳೆದ 2 ದಿನಗಳ ಹಿಂದೆ ಸಂಭವಿಸಿದ ಪ್ರಬಲ ಭೂಕಂಪನ 2 ದೇಶಗಳನ್ನ ವಿನಾಶದ ಅಂಚಿಗೆ ತಳ್ಳಿದೆ. ಒಂದರ ಹಿಂದೆ ಒಂದರಂತೆ ಸಂಭವಿಸ್ತಾ ಇರುವ ಭೂಕಂಪಗಳಿಂದ ಜನ ಆತಂಕದಲ್ಲಿ ಜೀವಿಸ್ತಾ ಇದ್ದಾರೆ. ಥೈಲ್ಯಾಂಡ್ನ ಬ್ಯಾಂಕಾಕ್ ಹೋಲಿಸಿದ್ರೆ ಮಯನ್ಮಾರ್ನಲ್ಲಿ ಅನಾಹುತಗಳು ಹೆಚ್ಚಾಗಿದ್ದು, ಸಾವು ನೋವುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಮಯನ್ಮಾರ್ ಒಂದರಲ್ಲೇ 1600ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು, 3000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ದೊಡ್ಡ ಪ್ರಮಾಣದ ಆಸ್ತಿ ಪಾಸ್ತಿ ಹಾನಿಯಾಗಿದ್ದು, ಜನ ತಮ್ಮವರನ್ನ ಕಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಕಟ್ಟಡಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಆಪರೇಷನ್ ಬ್ರಹ್ಮ ಭಾರತದಿಂದ ಹೆಚ್ಚುವರಿ ನೆರವು. ಭಾರತ ಈಗಾಗಲೇ 15 ಟನ್ನಷ್ಟು ಪರಿಹಾರ ಸಾಮಗ್ರಿಗಳನ್ನು ಮಯನ್ಮಾರ್ಗೆ ಕಳುಹಿಸಿದೆ. ಈ ನಡುವೆ ಪ್ರಧಾನಿ ಮೋದಿ ಅವರು ಮಯನ್ಮಾರ್ನ ಮಿಲಿಟರಿ ನೇತೃತ್ವದ ಸರ್ಕಾರದ ಮುಖ್ಯಸ್ಥ ಮಿನ್ ಆಂಗ್ ಹ್ಲೈಂಗ್ ಅವರೊಂದಿಗೆ ಮಾತನಾಡಿ ವಿನಾಶವನ್ನು ನಿಭಾಯಿಸುವಲ್ಲಿ ಭಾರತವು ದೇಶದೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಕೊಟ್ಟಿರುವ ಮೋದಿ, ಮಯನ್ಮಾರ್ನ ಹಿರಿಯ ಜನರಲ್ ಮಿನ್ ಆಂಗ್ ಹ್ಲೈಂಗ್ ಅವರೊಂದಿಗೆ ಮಾತನಾಡಿದ್ದೀನಿ. ವಿನಾಶಕಾರಿ ಭೂಕಂಪದಲ್ಲಿ ಜೀವಹಾನಿಗೆ ತಮ್ಮ ಆಳವಾದ ಸಂತಾಪವನ್ನು ಸೂಚಿಸಿದೆ. ಆಪ್ತ ಸ್ನೇಹಿತ ಮತ್ತು ನೆರೆಯವನಾಗಿ ಈ ಕಷ್ಟದ ಸಮಯದಲ್ಲಿ ಭಾರತ ಮಯನ್ಮಾರ್ ಜನರೊಂದಿಗೆ ಒಗ್ಗಟ್ಟಿನಿಂದ ನಿಲ್ಲುತ್ತೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಹೆಚ್ಚುವರಿಯಾಗಿ 40 ಟನ್ ಮಾನವೀಯ ನೆರವು ಹೊಂದಿರುವ ಭಾರತೀಯ ನೌಕಾಪಡೆಯ ಹಡಗುಗಳಾದ ಐಎನ್ಎಸ್ ಸತ್ಪುರ ಮತ್ತು ಐಎನ್ಎಸ್ ಸಾವಿತ್ರಿ ಯಾಂಗೋನ್ ಬಂದರಿಗೆ ತೆರಳುತ್ತಾ ಇದೆ. ಭಾರತದ ಎನ್ಡಿಆರ್ಎಫ್ ಮತ್ತು ಕಟ್ಟಡ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಜನರ ಹುಡುಕಾಟಕ್ಕೆ ಶ್ವಾನಗಳನ್ನು ಕಳಿಸಲಾಗ್ತಾ ಇದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಮಾಹಿತಿ ಕೊಟ್ಟಿದ್ದಾರೆ. ಈ ನಡುವೆ ಮಯನ್ಮಾರ್ ಹಾಗೂ ಥೈಲ್ಯಾಂಡ್ಗೆ ಅಗತ್ಯ ನೆರವು ನೀಡುವುದಾಗಿ ಅಮೆರಿಕ ಹೇಳಿದೆ. ಆಗ್ನೇಯ ಏಷ್ಯಾದ ಬ್ಲಾಕ್ ಆಸಿಯನ್ ಕೂಡ ಮಯನ್ಮಾರ್ಗೆ ಸಹಾಯದ ವಾಗ್ದಾನವನ್ನು ಮಾಡಿದೆ. ಈಗಾಗಲೇ ರಷ್ಯಾ, ಚೀನಾ ರಕ್ಷಣಾ ಕಾರ್ಯಾಚರಣೆಗೆ ತಂಡಗಳನ್ನು ಕಳಿಸಿದೆ. ಈ ನಡುವೆ ಸಾವಿನ ಸಂಖ್ಯೆ 10,000ಕ್ಕೆ ಏರಿಕೆ ಆಗಬಹುದು ಅಂತ ಯುನೈಟೆಡ್ ಸ್ಟೇಟ್ಸ್ ಭೂ ವೈಜ್ಞಾನಿಕ ಸಮೀಕ್ಷೆ ಎಚ್ಚರಿಸಿದೆ. ವರ್ಷಗಳ ಕಾಲದ ಅಂತರ್ಯುದ್ಧದಿಂದ ಧ್ವಂಸಗೊಂಡ ಮಯನ್ಮಾರ್ ಭೂಕಂಪದ ನಂತರ ತೀವ್ರ ವಿದ್ಯುತ್ ಮತ್ತು ನೀರಿನ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಆತ ಥೈಲ್ಯಾಂಡ್ ಆಘಾತದಿಂದ ಹೊರಬರುವ ಪ್ರಯತ್ನದಲ್ಲಿದೆ. ಶಾಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಈ ರೀತಿ ಪ್ರಾಕೃತಿಕ ವಿಕೋಪಗಳಾದಾಗ ನೆರೆಹೊರೆಯ ರಾಷ್ಟ್ರಗಳು, ಸ್ನೇಹ ರಾಷ್ಟ್ರಗಳು, ಮಿತ್ರ ರಾಷ್ಟ್ರಗಳು ಸಹಾಯ ಚಾಚೋದು ಸಹಜ. ಸೊ ಹಾಗಾಗಿ ಭಾರತ ಕೂಡ ಅಗತ್ಯ ವಸ್ತುಗಳನ್ನು ಈಗಾಗಲೇ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ಗೆ ಕಳಿಸ್ಕೊಟ್ಟಿದೆ. ಅಮೆರಿಕ ಕೂಡ ಕಳಿಸ್ಕೊಟ್ಟಿದೆ. ಸಹಾಯ ಮಾಡಬೇಕು. ಯಾಕೆಂದರೆ ಇಂಥ ದೊಡ್ಡ ದೊಡ್ಡ ದುರಂತಗಳು ಒಂದು ದೇಶವನ್ನು 10-15 ವರ್ಷ ಹಿಂದಕ್ಕೆ ತಗೊಂಡೋಗ್ಬಿಡುತ್ತೆ. ಮತ್ತು ಏನೇನು ಕೊಲ್ಯಾಪ್ಸ್ ಆಗಿದೆ, ಬಿಲ್ಡಿಂಗ್ಗಳು ಏನೇನು ನಷ್ಟ ಆಗಿದೆ, ಎಲ್ಲವನ್ನು ರೀಬಿಲ್ಡ್ ಮಾಡಬೇಕು ಅಂತಂದರೆ ಅವ್ರಿಗೆ ತುಂಬ ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಇಂಥ ದುರಂತಗಳು ನಡಿಬಾರ್ದು. ನಡೆದ ನಂತರದ ಆ ದೇಶದ ಪರಿಸ್ಥಿತಿ ದೇವರಿಗೆ ಪ್ರೀತಿ. ಆ ಸ್ಥಿತಿಗೆ ಈಗ ಮ್ಯಾನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲೂ ಪ್ರಮುಖವಾಗಿ ರಾಜಧಾನಿ ಬ್ಯಾಂಕಾಕ್ ಅದು ಬಂದು ನಿಂತಿದೆ. ಮೇ ಬಿ ಸಾವಿನ ಸಂಖ್ಯೆ ಇನ್ನೂ ರೈಸ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಕಟ್ಟಡಗಳ ಅವಶೇಷಗಳನ್ನ ತೆಗಿತಾ ಅದರ ಅಡಿ ಸಿಲುಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಅಂತ ಗೊತ್ತಾಗುತ್ತೆ. ಈಗಾಗಲೇ ತುಂಬ ಜನ ಕಣ್ಮರೆಯಾಗಿದ್ದಾರೆ. ಸೊ ಹಾಗಾಗಿ ಆ ನಂಬರ್ ಇನ್ನೂ ಕೂಡ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ನೋಡೋಣ.